ಇಲ್ಲ ಯಾವುದೇ ಹೆಣ್ಮಕ್ಳಿಗಾದ್ರೂ ಈ ಫಸ್ಟ್ನೇ ಮಗು ನಂದಲ್ಲ ನನಗೆ ಹುಟ್ಟಿರೋದಲ್ಲ ಅಂತಂದ್ರೆ ಒಂದು ಹೆಣ್ತನದ ಮೇಲೆ ಅವರು ಅನುಮಾನ ಪಡ್ತಿದ್ದಾರೆ ಅಂದ್ರೆ ಎಂಥವ್ರಿಗಾದ್ರೂ ಓಡೋಗಿ ಮದುವೆ ಆಗಿದೆ ಮ್ಯಾಮ್, ಮನೇಲಿ ಯಾರು ಒಪ್ಪಲ್ಲ ಅಂತ ಅಂದ್ಬಿಟ್ಟು ಗೊತ್ತಾಗೋಯ್ತು. 7 ಮಂತ್ವರೆಗೂ ಚೆನ್ನಾಗಿದ್ದ, ಕಟ್ಕೊಳ್ಳೋದು, ಈ ಮಗು ನನಗೆ ಹುಟ್ಟೇ ಇಲ್ಲ. ನಾನು ಫಸ್ಟ್ನೇ ಮಗುಗೆ ಆ ಥರ ಹೇಳಿದೆ ಮ್ಯಾಮ್. ಅವನು ನಾವು ಒಂದು ಮಗು ಮಾಡ್ಕೊಂಡೆ ಬದುಕದ್ ಕಷ್ಟ, ನೀವಂತಂದ್ರಲ್ಲಿ 3 ಜನ ಮಕ್ಳು ಮಾಡ್ಕೊಂಡ್ರಿ. ಗೊತ್ತಿಲ್ದಿರ ಅಪ್ಪ ಬಂದು ಹೋಗ್ತಾ ಇದ್ರು, ಅದಕ್ಕೆ ಅಪ್ಪನ ಮಕ್ಕಳು ನೋಡೋಕೆ ಬಿಡ್ಲಿಲ್ಲ. ಅವರೇ ಹುಡ್ಕೊಂಡು ಬಂದರು ಮ್ಯಾಮ್ ನನ್ನ. ಎಷ್ಟು ವರ್ಷ ಸಂಸಾರ ನಿಮ್ಮದು ಮಂಜು ಅವ್ರದ್ದು? 11 ವರ್ಷ ಮ್ಯಾಮ್. 2014 ಜುಲೈ 7ಗೆ ಮದುವೆ ಆಗಿದ್ದು, ಓಡೋಗಿ ಮದುವೆ ಆಗಿದ್ದು ಮ್ಯಾಮ್. ಮನೇಲಿ ಯಾರೂ ಒಪ್ಪಲ್ಲ ಅಂತ ಅಂದ್ಬಿಟ್ಟು ಗೊತ್ತಾಗೋಯ್ತು ನಮಗೆ. ಅದಕ್ಕೆ ರಾಯಚೂರಲ್ಲಿ ಓಡೋಗಿ ಮದುವೆ ಆಗಿದ್ದು ಮ್ಯಾಮ್. ಇಲ್ಲಿಂದ ರಾಯಚೂರಿಗೆ ಹೊಡೋಗಿ ಅಲ್ಲಿ ಮದುವೆ ಆದ್ರಿ. ಓಕೆ, ಅಲ್ಲಿಂದ ಮದುವೆ ಆದಮೇಲೆ ಮತ್ತೆ ವಾಪಸ್ ಎಲ್ಲಿಗೆ ಹೋದ್ರಿ ನೀವು? ಸ್ಫೂರ್ತಿ ನಗರ ಅಂತ ಇದೆ ಮ್ಯಾಮ್, ಅಲ್ಲಿ ಹೋಗಿದ್ದು ನಾವು. ಸೊ ಅಲ್ಲಿಂದ ಒಂದು ಹೊಸ ಲೈಫ್ ಕಟ್ಕೊಳಕ್ಕೆ ಶುರು ಮಾಡಿದ್ರಿ. ಮದುವೆ ಆಗಿ 4 ತಿಂಗಳಿಗೆ ಮ್ಯಾಮ್ ಕರೆಕ್ಟಾಗಿ ನಾನು ಬೆಂಗಳೂರಿಗೆ ಬಂದಿದ್ದು. ಅಲ್ಲಿ ಗಂಟ ಅಲ್ಲೇ ಇದ್ದೆ ನಾನು. ಅಲ್ಲೇ ಇದ್ದೆ ನಾನು. ಸೊ ಇಲ್ಲಿ ಬಂದ ಮೇಲೆ ನೀವು ಮಂಜು ಅವ್ರನ್ನ ಲವ್ ಮಾಡಿ ಮದುವೆ ಆಗಿ ಒಂದು ಹೊಸ ಲೈಫ್ ಕಟ್ಕೊಳ್ಳೋಕ್ಕೆ ಶುರು ಮಾಡಾದ್ಮೇಲೆ ಮಂಜು ಅವರು ಯಾವ ಥರ ಬಿಹೇವಿಯರ್ ಅವ್ರದ್ದು? ಅವ್ರು ನಿಮ್ಮ ಜೊತೆ ಹೇಗಿದ್ರು? ಸ್ಟಾರ್ಟಿಂಗಲ್ಲಿ ಚೆನ್ನಾಗಿದ್ದ ಮ್ಯಾಮ್, ಒಂದು 6-7 ಮಂತ್ವರೆಗೂ ಚೆನ್ನಾಗಿದ್ದ. ಆಮೇಲೆ ಹೋಗ್ತಾ ಒಂದು 3-4 ಮಂತ್ ಪ್ರೆಗ್ನೆಂಟ್ ಆದೆ ಮ್ಯಾಮ್ ನಾನು. ಆಮೇಲಿಂದ ಸ್ಟಾರ್ಟ್ ಆಗಿದೆ ಮ್ಯಾಮ್ ಒಂದೊಂದೇ ಅನುಮಾನ. ಆಗ್ಲಿಂದನೇ ಮ್ಯಾಮ್ ಕರೆಕ್ಟಾಗಿ ಸ್ಟಾರ್ಟ್ ಆಗಿದ್ದು ನನಗೆ. 6 ಮಂತ್ ಪ್ರೆಗ್ನೆಂಟು ಮ್ಯಾಮ್ ನಾನು. ಆವಾಗಿಂದ ಹೊಡೆಯೋದು ಬಡಿಯೋದು, ಬೇರೆಯವ್ರಿಗೆ ಕಟ್ಕೊಡೋದು, ಈ ಮಗು ನನಗೆ ಹುಟ್ಟೇ ಇಲ್ಲ. ನಾನು ಫಸ್ಟ್ನೇ ಮಗುಗೆ ಆ ಥರ ಹೇಳಿದೆ ಮ್ಯಾಮ್. ಅವನು ಫಸ್ಟ್ನೇ ಮಗು ನಂದಲ್ಲ ಈ ಮಗು. ನಾನು ಹೇಳಿದೆ, ನಿಂದಲ್ಲ ಅಂದರೆ DNA ಟೆಸ್ಟ್ ಮಾಡಿಸೋಣ, ಪರವಾಗಿಲ್ಲ. ಆ ಮಗು ನಿಂದಲ್ಲ ಅಂತಂದರೆ ನಾನು ಬದುಕಿರೋದೇ ಇಲ್ಲ, ಆ ಕ್ಷಣನೇ ನಾನು ಸತ್ತೋಗ್ತೀನಿ. ಇಲ್ಲ ಯಾವುದೇ ಹೆಣ್ಮಕ್ಳಿಗಾದ್ರೂ ಈ ಫಸ್ಟ್ನೇ ಮಗು ನಂದಲ್ಲ ನನಗೆ ಹುಟ್ಟಿರೋದಲ್ಲ ಅಂತಂದ್ರೆ ಒಂದು ಹೆಣ್ತನದ ಮೇಲೆ ಅವರು ಅನುಮಾನ ಪಡ್ತಿದ್ದಾರೆ ಅಂದ್ರೆ ಎಂಥವ್ರಿಗಾದ್ರೂ. ನಮ್ಮ ರಿಲೇಟಿವ್ಗೆ ಮ್ಯಾಮ್ ಕಟ್ಕೊಟ್ಟಿದ್ದು ಅವನು. ಅವರು ಬರೋದು ಮಾಮೂಲಿ ನಾರ್ಮಲಾಗಿ ಮಾತಾಡ್ತಾ ಇದ್ದಿದ್ದು ಮ್ಯಾಮ್ ಅವರು. ಅದಕ್ಕೆ ಇಲ್ಲ ನನಗೆ ಹುಟ್ಟಿಲ್ಲ, ನೀನು ಅವ್ರನ್ನೇ ಇಟ್ಕೊಂಡಿರೋದು, ಅವ್ರಿಗೆ ಹುಟ್ಟಿರೋದು ಮಗು ಇದು, ನನಗಲ್ಲ ನೀನು ಪ್ರೆಗ್ನೆಂಟ್ ಆಗಿರೋದು ಅಂತೆಲ್ಲ ಹೇಳಿದ್ದ ಮ್ಯಾಮ್ ಅವನು. ಆವಾಗ ಫುಲ್ಲು ನಾನು 10 ಏನೋ ಫುಲ್ಲು ಟೆನ್ಷನ್ ಮಾಡಿಕೊಂಡು, ಆಮೇಲೆ ಒಂದು ಮಂಜು ಫ್ರೆಂಡು ಫುಲ್ಲು ನನಗೆ ಹುಷಾರಿಲ್ದಿರ ಬಿದ್ದೋದೆ ಮ್ಯಾಮ್ ನಾನು. ಆವಾಗ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಮೈಸೂರು ರೋಡಲ್ಲಿ ರಾಜರಾಜೇಶ್ವರಿ ಹಾಸ್ಪಿಟಲ್ ಅಂತ ಇದೆ, ಅಲ್ಲಿ ಅಡ್ಮಿಟ್ ಮಾಡಿದ್ರು ಮ್ಯಾಮ್. 5 ಡೇಸ್ ಇದ್ದೆ ಮ್ಯಾಮ್ ನಾನು ಹಾಸ್ಪಿಟ್ಲಲ್ಲಿ. ನಾನು ಮಗು ನಂದು ಅಲ್ಲೇ ಅಲ್ಲ ಅಂತ ಅಂದ್ಬಿಟ್ಟೆ ಮ್ಯಾಮ್. ಆಮೇಲೆ ನಮ್ಗೆ ಗೊತ್ತಿರೋರು ಹೇಳಿದೆ ಮ್ಯಾಮ್, ಮಗು ನಂದಲ್ಲ ಅಂತ ಹೇಳ್ತಿದ್ದಾನೆ ಇವನು. ನಾನು ಇವನ್ನೇ ನಂಬ್ಕೊಂಡು ಬಂದಿದ್ದೀನಿ, ಎಲ್ಲರೂ ಬಿಟ್ಟು ಇವ್ನು ನಂಬ್ಕೊಂಡು ಬಂದು, ಇವ್ನು ನೋಡಿದ್ರೆ ನನ್ನ ಮಗು ಅಲ್ಲ ಅಂತ ಹೇಳ್ತಿದ್ದಾನೆ. ಆಮೇಲೆ ಅಲ್ಲಿ ಡಾಕ್ಟ್ರುಗಳೆಲ್ಲ ಬೈದರು, ಏನಪ್ಪ ಲವ್ ಮ್ಯಾರೇಜ್ ಮಾಡ್ಕೊಂಡಿದ್ಯಾ ನೀನು, ಈ ಥರ ಹುಡುಗಿಗೆ ಈ ಥರ ಹಿಂಸೆ ಕೊಡ್ಬೋದಾ ನೀನಂತ ಡಾಕ್ಟರ್ಸ್ ಎಲ್ಲ ಬೈದರು ಮ್ಯಾಮ್ ಅವನ್ನ. ಆಮೇಲೆ ನಾನು ಹೇಳಿದೆ ಮ್ಯಾಮ್, DNA ಟೆಸ್ಟ್ ಎಲ್ಲ ಮಾಡಿಸೋಣ ಬಿಡು, ಮಗು ಅಲ್ಲ ಅಂತಂದರೆ ನೀನೇನು ಮಾಡೋದು ಬೇಡ, ನಾನೇ ಮಾಡ್ಕೊಂಬಿಡ್ತೀನಿ, ಸುಮ್ಮನೆ ಏನಕ್ಕೆ DNA ಟೆಸ್ಟ್ ಮಾಡಿಸಿ ಮಗು ಅಲ್ಲ ಅಂತ ಏನಾದರೂ ಗೊತ್ತಾಯಿತು ಅಂದರೆ ನಾನು ಏನಾದರೂ ಒಂದು ಮಾಡ್ಕೊಂಬಿಡ್ತೀನಿ, ಆ ಮಗುನೂ ಬೇಡ ನಾನು ಬದುಕೋದು ಬೇಡ ಅಂತ ಹೇಳಿದೆ. ಆಮೇಲೆ ಹಂಗಂಗೆ ಕನ್ವಿನ್ಸ್ ಆಗಿ ಸರಿ ಬಿಡು ನಂದೇ ತಪ್ಪಾಯಿತು ಅಂತಂದ್ಬಿಟ್ಟು ಆಗ್ಲಿಂದ ಮ್ಯಾಮ್ ಸ್ಟಾರ್ಟ್ ಆಗಿದ್ದು. ನಾನು ಅವಾಗಲಿಂದ ಶುರುವಾಗಿದ್ದು, ಮದುವೆ ಆಗಿದ್ದು 7 ತಿಂಗಳು ಬಿಟ್ಟು ಶುರುವಾಗಿದ್ದು ಈ ಜಗಳ, ಈ ಮನಸ್ತಾಪಗಳು. ಕರೆಕ್ಟಾಗಿ 6 ಮಂತ್ ಪ್ರೆಗ್ನೆಂಟ್ ಮೇಲೆ ಸ್ಟಾರ್ಟ್ ಆಗಿದೆ ಮ್ಯಾಮ್. ಈಗ ಬೆಂಗಳೂರು ಅಂತ ಒಂದು ದೊಡ್ಡ ಸಿಟಿಯಲ್ಲಿ ನಾವು ಒಂದು ಮಗು ಮಾಡ್ಕೊಂಡೆ ಬದುಕದ್ ಕಷ್ಟ, ನೀವಂತಂದ್ರಲ್ಲಿ 3 ಜನ ಮಕ್ಳು ಮಾಡ್ಕೊಂಡ್ರಿ. ಅದು ನಿಮಗೆ ಇಷ್ಟ ಆಯ್ತಾ? ಅಥವಾ ಅದು ಯಾಕಂದರೆ ಅಮ್ಮವರು ಇಷ್ಟು ವರ್ಷವೂ ಒಂದಾಗಿಲ್ಲ, ಏನೂ ಇಲ್ಲ. ಅಕಸ್ಮಾತ್ ಆ ಮಕ್ಕಳ ಮಕ್ಕನಾದರೂ ನೋಡಿ ಅಮ್ಮವರು ಸ್ವಲ್ಪ ಒಳ್ಳೆ ಹೆಸರಿತ್ತು ಮ್ಯಾಮ್ ಅವ್ರಿಗೆ. ಅಂಥದ್ದು ಮರ್ಯಾದೆ ತೆಗೆದ್ಬಿಟ್ಟೆ, ಇಂಥವರು ಈ ಥರ ಆಗಿಬಿಟ್ಲು, ಇಂಥವ್ರ ಮಗಳು ಈ ಥರ ಆಗಿಬಿಟ್ಲು ಅನ್ನೋದು ತುಂಬ ಕೆಟ್ಟ ಹೆಸರು ಬಂದುಬಿಡ್ತು ಮ್ಯಾಮ್. ಹಂಗಾಗಿ ಸರಿ ಮಕ್ಕಳಾದರೂ ಮಾಡಿಕೊಂಡ್ರೆ ಮಕ್ಕಳ ಮುಖನಾದರೂ ಆಗಲಿ ನೋಡಿ ಮನ್ಸು ಕರಗಬಹುದೇನೋ ಅನ್ನೋದು ಒಂದೇ ಒಂದು ಉದ್ದೇಶಕ್ಕೋಸ್ಕರ ಮ್ಯಾಮ್ ನಾನು ಮಕ್ಕಳು ಮಾಡ್ಕೊಂಡಿದ್ದು. ನೋಡೋಣ ಆ ಮಕ್ಕಳ ಮುಖನಾದರೂ ನೋಡಿ ಒಂದಾಗ್ಬೋದನ್ನ ಫ್ಯಾಮಿಲಿ ಅಂತ. ಒಂದು ಮಗು ಆಗೋವರೆಗೂ ಯಾರೂ ಒಂದಾಗಿಲ್ಲ ಮ್ಯಾಮ್. ಆಮೇಲೆ ನನ್ನ ಮಗನ 2 ಇಯರ್ಸ್ ಮ್ಯಾಮ್, ಕರೆಕ್ಟಾಗಿ 2 ಇಯರ್ಸ್. ಆವಾಗ ಮ್ಯಾಮ್ ಅಪ್ಪನೇ ಬಂದು, ಅಮ್ಮನಿಗೆ ಯಾರಿಗೂ ಗೊತ್ತಿಲ್ದಿರ ಅಪ್ಪ ಬಂದು ಹೋಗ್ತಾಯಿದ್ರು ಮ್ಯಾಮ್. ಹೌದು ಮ್ಯಾಮ್, ಅಪ್ಪನ ತುಂಬ ಪ್ರೀತಿ ಮ್ಯಾಮ್ ನನಗೆ ಕಂಡ್ರೆ. ಅಪ್ಪ ಸತ್ತಾಗ ಕೂಡ ನಾನು ನೋಡೋಕೆ ಬಿಡಲಿಲ್ಲ ಮ್ಯಾಮ್. ಅವರು ಬಂದರೆ ನಿನ್ನೂ ಸಾಯಿಸ್ಬಿಡ್ತೀವಿ ಅಂತಂದರು ಮ್ಯಾಮ್. ಅದಕ್ಕೆ ಅಪ್ಪನ ಮುಖನೂ ನೋಡೋಕೆ ಬಿಡಲಿಲ್ಲ. ಅಪ್ಪನ ಪ್ರೀತಿ ಅಂತ ನೆನಪಿಸ್ಕೊಂಡ್ರೆ ಅವರೇ ಹುಡ್ಕೊಂಡ್ಬಂದರು ಮ್ಯಾಮ್ ನನ್ನ. ಅಪ್ಪನೇ ಬಂದರು. ನನಗೆ ಅಪ್ಪನ ಕಂಡ್ರೆ ತುಂಬ ಭಯ ಜಾಸ್ತಿ, ಎಲ್ಲಿ ಏನು ಮಾಡಿಬಿಡ್ತಾರೋ ಅಂತ ಭಯ ಜಾಸ್ತಿ. ಆವಾಗ ನಾನು ಮಂಜುಗೆ ಕಾಲ್ ಮಾಡಿದೆ, ನಮ್ಮಪ್ಪ ಡ್ಯಾಡಿ ಅಂತ ಕರಿತಾಯಿದ್ದೆ.
ನಮ್ಮ ಡ್ಯಾಡಿ ಬಂದೈತೆ ಅಂತ ಅಂದ್ಬಿಟ್ಟು ಸರಿ ಬಾಗಿಲು ತೆಗಿ ನೋಡೋಣ ಅಂತ ನಮ್ಮ ಮಾವರೊಬ್ಬರು ಮ್ಯಾಮ್ ಕರ್ಕೊಬಂದಿದ್ದು ಪಾಪ ಸತ್ತೋದ್ರು ಅವ್ರನ್ನ ನೆನೆಸ್ಕೋಬೇಕು ಮ್ಯಾಮ್ ನಮ್ಮ ಅಪ್ಪ ಒಂದಾಗ ಕಾರಣನೇ ಅವರು ಮ್ಯಾಮ್. ಕರ್ಕೊಂಬಂದಿದ್ದಾದ್ಮೇಲೆ ಬಾಗಿಲು ತೆಗ್ದಿದ ತಕ್ಷಣ ಲೀಲಮ್ಮ ಅಂದರು. ನನಗೆ ಎಲ್ಲಿತ್ತೋ ಅದು ನಮ್ಮ ಅಪ್ಪನ ದ್ವೇಷ ಎಲ್ಲೋಯ್ತೋ ನಿಜವಾಗ್ಲೂ ಲೀಲಮ್ಮ ಅಂತ ಬಂದು ಹಗ್ ಮಾಡ್ಕೊಂಬಿಟ್ರು ಮ್ಯಾಮ್. ನನಗೆ ತುಂಬ ಇದಾಗೋಯ್ತು, ಹರ್ಟ್ ಆಗೋಯ್ತು. ನನಗೆ ನಮ್ಮಪ್ಪ ಬಂದ್ರಲ್ಲ, ಇಷ್ಟು ವರ್ಷ ಆದಮೇಲೆ ನಮ್ಮಪ್ಪ ಬಂದ್ರಲ್ಲ ನನಗೆ ಅನ್ನೋದು ತುಂಬ ಇದಾಗೋಯ್ತು. ಇದು ಯಾರಿಗೂ ಗೊತ್ತಿಲ್ಲ ಮ್ಯಾಮ್, ಅಪ್ಪ ಬಂದು ಹೋಗ್ತಾ ಇದ್ದೀವಿ. ಅಮ್ಮವ್ರಿಗೆ ಆಗಲಿ, ಅಮ್ಮನ ಫ್ಯಾಮಿಲಿ ಆಗಲಿ ಯಾರಿಗೂ ಗೊತ್ತಿಲ್ಲ ಮ್ಯಾಮ್. ಬಟ್ ಇವಾಗ್ಲೂ ಸ್ಟಿಲ್ ನಿಮ್ಮಮ್ಮ ನಿಮ್ಮ ಜೊತೆಗೆ ಮಾತಾಡಲ್ಲ. ಅವ್ರಿಗಿನ್ನೂ ಕೋಪ ಇದೆ, ಮರ್ಯಾದೆ ಕಡದ್ಲಲ್ಲ ನಮ್ಮದು. ಅಮ್ಮ ಬೇರೆಯವ್ರ ಹತ್ರ ಹೇಳ್ಕೊಂಡು ನಾನು ಅವಳನ್ನ ಎಷ್ಟು ಚೆನ್ನಾಗಿ ನೋಡಿಕೊಂಡೆ. ಒಟ್ನಲ್ಲಿ ನಮ್ಮ ಮನೇಲಿ ನನಗೆ ಏನೂ ಕಮ್ಮಿ ಮಾಡಿರಲಿಲ್ಲ ಮ್ಯಾಮ್. ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಂಡ್ರು. ನನ್ನ ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು ಅಂದರೆ ಅಮ್ಮ ಆಗಲಿ, ಚಿಕ್ಕಮ್ಮ ಆಗಲಿ, ತಾತ, ಅಜ್ಜಿ, ತಮ್ಮಂದಿರು, ಅಪ್ಪ ಎಲ್ಲರೂ ಅಷ್ಟೇ ಮ್ಯಾಮ್. ನಮ್ಮ ಅಪ್ಪವ್ರ ಫ್ಯಾಮಿಲಿಗೆ ನನ್ನನ್ನು ಕಂಡ್ರೆ ತುಂಬ ಇಷ್ಟ ಮ್ಯಾಮ್. ಅಪ್ಪ ಅವ್ರ ಫ್ಯಾಮಿಲಿ ಫುಲ್ ಎಲ್ರಿಗೂ ಅಷ್ಟೇ ತುಂಬ ಇಷ್ಟ ನನ್ನನ್ನು ಕಂಡ್ರೆ. ಹಂಗಾಗಿ ನನ್ನ ಮನೇಲಿ ಚಿಕ್ಕ ಮಗಳಲ್ವ ನಾನು, ಹಂಗಾಗಿ ನಮ್ಮ ಅಪ್ಪನಿಗೂ ಪ್ರೀತಿ ಜಾಸ್ತಿ, ತುಂಬ ಪ್ರೀತಿ ಕೊಟ್ಟಿದ್ದಾರೆ ಮ್ಯಾಮ್ ನಮ್ಮ ಮನೆಯವರು. ಏನಕ್ಕೂ ಕಮ್ಮಿ ಮಾಡಿರಲಿಲ್ಲ ಮ್ಯಾಮ್ ನನಗೆ. ನಾನು ಹಿಂಗೆ ಮಾಡ್ಕೊಂಬಿಟ್ನಲ್ಲ ಅನ್ನೋದು ಅವ್ರಿಗೆ ದ್ವೇಷ ಬಂದುಬಿಡ್ತು ಮ್ಯಾಮ್. ಇಷ್ಟು ಚೆನ್ನಾಗಿದ್ಲು ಇವಳು, ನಾವು ಇವಳಿಗೇನು ಕಮ್ಮಿ ಮಾಡಿದ್ವಿ, ಇವಳಿಗೆ ಈ ಥರ ಇವಳು ಮಾಡ್ಕೊಂಬಿಟ್ಲಲ್ಲ ಅನ್ನೋದು. ಅಂದರೆ ಮಂಜು ಅವ್ರನ್ನ ಕಂಡ್ರೆ ನಮ್ಮ ಮನೆಯವ್ರಿಗೆ ಆವಾಗಿಂದನೂ ಆಗ್ತಾ ಇರಲಿಲ್ಲ ಮ್ಯಾಮ್. ಸ್ವಲ್ಪ ಇವನು ಪೊರ್ಕಿ ಜಾಸ್ತಿ ಮ್ಯಾಮ್. ಆವಾಗಲೇ ಹೆವಿ ಜಾಸ್ತಿ ಜಗಳಗಳು ಮಾಡ್ಕೊಳ್ಳೋದು, ಕುಡಿಯೋದು, ಇವ್ರ ಮೇಲೆ ಜಗಳಗಳಿಗೆ ಹೋಗೋದು ಎಲ್ಲ ಮಾಡ್ತಾ ಇದ್ದ ಮ್ಯಾಮ್ ಇವನು. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.